आपका बी न्यूज नेशन में मैं हूं आबिद हुसैन शेख। बीजापुर में बीजेपी के लगे परवीन अमर रहे के नारे। दक्षिण कन्नड़ जिला बेल्लारे में बीजेपी नेता परवीन की हत्या पर बीजापुर नगर के शिवाजी महाराज सर्कल में पूर्व मंत्री अप्पा साहब पट्टन शेट्टी के नेतृत्व में कार्यकर्ता, पदाधिकारी और अभिमानियों ने कैंडल जलाकर श्रद्धांजलि अर्पित करते हुए परवीन अमर रहे के नारे लगाकर कातिलों को जल्द गिरफ्तार करने की मांग की सरकार से भाजपाइयों ने। प्रवीण नेता अमर रहे प्रवीण नेता अमर रहे। ಬರ್ಬರ ಹತ್ಯೆಗಳು, ಮಾರಣಾಂತಿಕ ಹಲ್ಲೆಗಳು ನಡೀತಾ ಇರೋದು ನಾನು ಕೂಡ ಖಂಡಿಸ್ತಾ ಇದ್ದೇನೆ। ಇವತ್ತು ಯಾವುದೇ ಸರ್ಕಾರ ಇದ್ರೂ ಕೂಡ ಕಾರ್ಯಕರ್ತರಿಗೆ ನೋವು, ಯಾಕೆ ನಾನು ಕೂಡ ಕಾರ್ಯಕರ್ತನಾಗಿ ಬೆಳೆದು ಬಂದಿದ್ವಿ। ಬಹಳಷ್ಟು ಇಲ್ಲಿ ಇದ್ದವರೆಲ್ಲ ನಮ್ಮ ಬಂಡವಾಳ ಅಂದ್ರೆ ಇವತ್ತು ನಾವು ಮಾಡಿದಂಥ ಭಾರತೀಯ ಜನತಾ ಪಕ್ಷದ ಕೆಲಸ, ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ರಲ್ಲೇ ಇಷ್ಟು ದೊಡ್ಡ ಪ್ರಮಾಣ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ। ಏನು ಯಾರು ಚಪ್ಪಾಳೆ ಹೊಡ್ಯಕ್ಕೆ ಹೋಗ್ಬೇಡ, ಯಾಕಂದ್ರೆ ಇದು ಚಪ್ಪಾಳೆ ಇಟ್ಸ್ಕೊಳ್ಳುವಂಥ ಸಂದರ್ಭ ಕೂಡ ಅಲ್ಲ। ಭಾಳ ನನಗೆ ಮನಸ್ಸಿನ ನೋವಿದೆ, ಯಾಕಂದ್ರೆ ನಾನು ಕೂಡ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಬೆಳೆದು ಬಂದು 2 ಅವಧಿಗೆ ನಮ್ಮ ಪಕ್ಷ ಅವಕಾಶ ಮಾಡಿಕೊಟ್ಟಾಗ ನಾನು ಮಂತ್ರಿಯಾಗಿ, ಶಾಸಕನಾಗಿ ಹಲವಾರು ಸಮಾಜಮುಖಿ ಕಾರ್ಯವನ್ನು ಮಾಡ್ಲಿಕ್ಕೆ ಏನಾದರೂ ಕಾರಣ ಇದ್ರು ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು। ನಾನು ನಿನ್ನೆ ನನ್ನ ಪತ್ರಕರ್ತರು ಕೇಳಿದ್ರು, ನಿಮ್ಮ ರಾಜಕೀಯ ಗುರು ಯಾರು ಅಂತ ಕೇಳಿದ್ರು। ನಮ್ಮ ರಾಜಕೀಯ ಗುರು ನಮ್ಮ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದೆ। ನಾವು ನೀವು ಯಾರ ಆದರ್ಶವನ್ನು ನೋಡಿ ಬಂದರು, ನಮ್ಮ ಪಕ್ಷದ ಆದರ್ಶವನ್ನು ನೋಡಿ ನಮ್ಮ ಸರ್ಕಾರ, ನಮ್ಮ ಪಕ್ಷದ ಆದರ್ಶಗಳು, ನಮ್ಮ ಲಾಲ್ಕೆ ಚೌಕದಲ್ಲಿ ರಾಷ್ಟ್ರಧ್ವಜ ಹಾರಿಸುವಂಥದ್ದು ಇರ್ಬೋದು, ಬೇರೆ ಬೇರೆ ಕಾಶ್ಮೀರ ವಿಷಯ ಇರ್ಬೋದು, ಇವೆಲ್ಲವೂ ಕೂಡ ಅಜೆಂಡಾಗಳನ್ನು ನೋಡಿ ಈ ಪಕ್ಷದಲ್ಲಿ ದೇಶ ಮತ್ತು ಧರ್ಮಕ್ಕಾಗಿ ಸಾಕಷ್ಟು ವಿಷಯಗಳು, ಹೋರಾಟಗಳ ಮುಖಾಂತರ ತೆಗೆದುಕೊಳ್ತಾರೆ। ಅದಕ್ಕೆ ಭಾರತೀಯ ಜನತಾ ಪಕ್ಷದ ಕೆಲಸ ಮಾಡಬೇಕು ಅನ್ನೋ ಒಂದು ಇಚ್ಛೆಯಿಂದ ನಾನು ಬಂದಿರೋದ್ರಿಂದ ನನ್ನ ಆದರ್ಶ, ನನ್ನ ಪ್ರೇರಣೆ ಅಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಮುಂದೇನು ಕೂಡ ನಾನು ಯಾವುದೇ ಕಾಲಕ್ಕೂ ಈ ಸಂದರ್ಭದಲ್ಲಿ ರಾಜಕಾರಣ ಮಾಡಿದ್ರೆ ಯಾವುದೇ ಇವತ್ತು ಅಧಿಕಾರಕ್ಕಾಗಿ ಪಕ್ಷ ತ್ಯಾಗ ಮಾಡುವಂತ ಇನ್ನೂ ಕೂಡ ಮಾಡಿಲ್ಲ, ಮುಂದೇನು ಮಾಡಂಗಿಲ್ಲ। ಮುಂದೇನು ಕೂಡ ಅಧಿಕಾರ ಸಿಗ್ಲಿ ಬಿಡ್ಲಿ, ಕೊನೆಯವರೆಗೂ ಕೂಡ ಏನಾದರೂ ರಾಜಕೀಯವಾಗಿ ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಮಾಡ್ತೀನಿ ಅಂತ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ಹೆಚ್ಚಿನ ನಾನು ಮಾತನಾಡ್ದೇನೆ। ಆ ಪ್ರವೀಣ್ ಅವ್ರ ಹತ್ಯೆ ಬಹಳಷ್ಟು ನೋವು ತಂದಿದೆ ಇವತ್ತು ನಮಗೆಲ್ಲ। ಇವತ್ತು ಹೆಚ್ಚಿಗೆ ಮಾತಾಡಕ್ ಸುದ್ದಿ ಆಗ್ತಾ ಇಲ್ಲ ನನಗೆ ಇವತ್ತು। धन्यवादಗಳು। ಈಗ 1 ನಿಮಿಷಗಳ ಕಾಲ ನೀವು और खबरों के लिए देखते रहिए बी न्यूज नेशन।